ಒಂದು ಐಸನ್ನು ಇದರೊಳಗೆ ಹಾಕಿದ್ವಿ, ಹೌದಾ? ಇಲ್ಲಿ ಏನು ಐಸನ್ನು ಹಾಕಿದ್ವಿ ಈ ಲೋಟದಲ್ಲಿ, ಮೋಡಗಳು ಹೇಗೆ ಉಂಟಾಗ್ತಾವೋ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಈ ಪ್ರಯೋಗದ ಮೂಲಕ ನೋಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಈ ಲೋಟದಲ್ಲಿ ಹಾಕಿರುವಂಥ ಐಸು ಈ ಗ್ಲಾಸಿನ ಸುತ್ತಲೂ ನೀರೇನಾದರೂ ಐತೆ ನೋಡ್ರಿ, ಮುಟ್ಟಿ ನೋಡ್ರಿ. ಆಯ್ತಾ? ಕಾಣಿಸ್ತಾ ಆಯ್ತಾ? ಹಾಗಾದ್ರೆ ಆ ನೀರು ಎಲ್ಲಿಂದ ಬಂತು? ಗ್ಲಾಸಿನ ಹೊರಗಡೆ ಇರುವಂಥ ನೀರು ಎಲ್ಲಿಂದ ಬಂತು? ಮೊದಲು ಇರಲಿಲ್ಲ ಅದು, ಹೌದಾ? ಮೊದಲು ಇರಲಿಲ್ಲ, ಆಮೇಲೆ ಬಂತು. ಎಲ್ಲಿಂದ ಬಂತು ಆ ನೀರು? ಎಲ್ಲಿಂದ ಬಂತು ಹೇಳಿ ನೋಡೋಣ. ಎಲ್ಲಿಂದ ಬಂತು? ಆವಿ ಎಲ್ಲಿಂದ? ಅದು ಐಸ್ ಆವಿ ಆಕತ್ತಾ? ಬಿಸಿಲಿದ್ದರೆ ಮಾತ್ರ ಆವಿ ಆಗುತ್ತೆ, ಇಲ್ಲಾಂದರೆ ಆವಿ ಆಗಲ್ಲ, ಹೌದಾ? ಸೊ ಆ ನೀರು ಎಲ್ಲಿಂದ ಬಂತು? ಮೋಡಗಳು ಉಂಟಾಗದ ಹೀಗೆ ಏನಾಗುತ್ತೆ, ಇಲ್ಲಿ ಈ ಗ್ಲಾಸಿನ ಸುತ್ತಲೂ ಇಲ್ಲೇನಾಗ್ತಾ ಇದೆ? ಗಾಳಿ ಐತಿ. ಇದು ಸುತ್ತಲೂ ಗಾಳಿ ಐತಿ ಈಗ. ಓಕೆ, ಈ ಗಾಳಿ ಈ ಗ್ಲಾಸಿನ ಸಂಪರ್ಕಕ್ಕೆ ಬಂದಾಗ ಗ್ಲಾಸಿನ ಒಳಗಡೆ ಬಿಸಿ ಐತೆ, ತಂಪೈತಾ? ತಂಪೈತಿಲ್ಲ? ಓಕೆ, ಒಳಗಡೆ ತಂಪೈತಿ, ಹೊರಗಡೆ ಏನಿದೆ? ಬಿಸಿ ಐತಿ. ಸೊ ಆಟೋಮೆಟಿಕ್ಲಿ ಈ ಬಿಸಿ ಗಾಳಿ ಈ ತಂಪಿನ ಸಂಪರ್ಕಕ್ಕೆ ಬಂದಾಗ ಆ ಬಿಸಿ ಗಾಳಿ ಏನಾಗುತ್ತೆ? ತಂಪಾಗುತ್ತೆ, ಹೌದಾ? ತಂಪಾದಾಗ ಇಲ್ಲಿ ಸುತ್ತೋಲೆ ನಮಗೆ ಅದಕ್ಕೆ ಏನಾಗ್ತಾ ಇದೆ, ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ನೀರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಏನು ಈ ಕೆರೆ, ಹಳ್ಳ, ಗಟಾರ ಇಲ್ಲಿಂದ ಆವಿಯಾಗಿ ಹೋದಂಥ ನೀರು ಏನಾಗುತ್ತೆ? ಮೇಲೆ ಹೋಗಿ ನೀರಾವಿಯಾಗಿ ಮೋಡವಾಗಿ ಇರ್ತದೆ. ಒಂದು ಹಂತದಲ್ಲಿ ಬಂದಾಗ, ಒಂದು ಹಂತದಲ್ಲಿ ಅದು ತಂಪಾದಾಗ ಅದೇನಾಗುತ್ತೆ? ಆಟೋಮೆಟಿಕ್ಲಿ ಹನಿ ಹನಿಯಾಗಿ ನೀರಿನ ಅಣುಗಳಾಗಿ ಪರಿವರ್ತನೆ ಆಗ್ತಾ ಬರ್ತೈತಿ. ಅವೇ ನೀರಿನ ಅಣುಗಳು ಏನಾಗ್ತಾವೆ? ಮುಂದೆ ಮಳೆಯ ಹನಿಗಳಾಗಿ ಪರಿವರ್ತನೆಯನ್ನು ಹೊಂದುತ್ತಾವೆ ಅನ್ನೋದನ್ನು ಸಹಿತ ನಾವು ಈ ಪ್ರಯೋಗದ ಮೂಲಕ ನೋಡೋದು. ಕ್ಲಿಯರ್ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಂಡಿರಿ ಅಂತ ಹೇಳೀನಿ. ಓಕೆ.